Hey guys, welcome back to Grace with Hema Shetty. Hope you all are doing extremely well. ಗೈಸ್ ಇವಾಗಷ್ಟೇ ನಾನು ಆಫೀಸ್ಗೆ ಬಂದಿದ್ದೀನಿ. ಆಫೀಸಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಅಂದರೆ ಲೈಕ್ ಇವಾಗ ಆಫೀಸ್ ರೀಚ್ ಆಗಿ ಇವಾಗ ನಾನು ಲಾಗಿನ್ ಆದ ನಂತರ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತೇ ಇದೆ, ನನ್ನ ಫಸ್ಟ್ ಟಾಸ್ಕ್ ಬಂದು ನಾನು ಎಲ್ಲ ಇಮೇಲ್ ಚೆಕ್ ಮಾಡ್ತೀನಿ. ಏನೆಲ್ಲ ಪ್ರಯಾರಿಟಿ ಟಾಸ್ಕ್ ಇದೆ ಅದು ನೋಟ್ ಮಾಡಿಕೊಂಡು ನನ್ನ ವರ್ಕನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಡೇ ಟು ಡೇ ಈ ಥರ ನಾನು ಪ್ರಯಾರಿಟೈಸ್ ಮಾಡೋದು. ಹಾಗೆ ಇವತ್ತು ನಮ್ಮ ಆಫೀಸಲ್ಲಿ ಎನ್ವೈರ್ಮೆಂಟ್ ಡೇಯ ಪ್ರಯುಕ್ತವಾಗಿ, ವಿಶ್ವ ಪರಿಸರದ ದಿನಾಚರಣೆಯ ಪ್ರಯುಕ್ತವಾಗಿ ಒಂದು ಬೋರ್ಡ್ ಹಾಕಿದ್ರು. ನಿಮಗೆ ನೇಚರ್ ಬಗ್ಗೆ, ಎನ್ವೈರ್ಮೆಂಟ್ ಬಗ್ಗೆ ಏನು ಅನಿಸುತ್ತೆ ಅದನ್ನು ಬರಿಬೋದು ಆ ಬೋರ್ಡಲ್ಲಿ. ಸೊ ಇವಾಗ ನಾನು ಬರೆದಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಎನ್ವೈರ್ಮೆಂಟ್ ಡೇ, ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಗೈಸ್ ಇಲ್ಲಿ ನಾನು ಬರೆದಿರೋದು ಏನು ಮತ್ತು ಯಾವುದು ಅಂತ ಫೈಂಡ್ ಔಟ್ ಮಾಡಿ. ಗೈಸ್ ಎನ್ವೈರ್ಮೆಂಟಲ್ ಡೇ ನೋಡಿ, ಇದು ನಾನು ಬರೆದಿರೋ ಕೋಟ್. ಸೇವ್ ನೇಚರ್, ಟ್ರೀ, ವಾಟರ್. ಇಫ್ ಯು ಸೇವ್ ನೇಚರ್ ಇಟ್ ವಿಲ್ ಸೇವ್ ಯು. ಇದು ನಾನು ಬರ್ತಿರುವ ಕೋಟ್ ಆಗಿತ್ತು. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರಲ್ಲ, ಇದು ವಿಶ್ವ ಪರಿಸರದ ಬಗ್ಗೆ, ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಬಗ್ಗೆ ಇವರು ಬೋರ್ಡ್ ಹಾಕಿದ್ದು. ಸೊ ಇದರಲ್ಲಿ ನಾವು ಎಂಪ್ಲಾಯೀಸ್ ಹೋಗಿ ನಮಗೆ ಏನು ಅನಿಸುತ್ತೆ ಪರಿಸರದ ಬಗ್ಗೆ, ನೇಚರ್ ಬಗ್ಗೆ, ಸೊ ಅದನ್ನು ನಾವು ಬರಿಬೋದು. ನಾನು ಬರ್ತಿರೋದು ಅಂದರೆ ಸೇವ್ ನೇಚರ್, ಇಫ್ ಯು ಸೇವ್ ನೇಚರ್ ಇಟ್ ವಿಲ್ ಸೇವ್ ಯು ಅಂತ ಒಳ್ಳೆ ಕೋಟ್ ಬರೆದಿದ್ದೀನಿ. ಸೊ ನಾವು ಪರಿಸರವನ್ನು ಸೇವ್ ಮಾಡಬೇಕು, ಯಾಕಂದರೆ ನ್ಯಾಚುರಲ್ ರಿಸೋರ್ಸ್ ಅನ್ನು ನಾವು ಎಷ್ಟು ಸೇವ್ ಮಾಡ್ತೀವಿ ಮುಂದಿನ ಜನ್ರೇಷನ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ನಾವು ಯಾವುದೇ ನ್ಯಾಚುರಲ್ ರಿಸೋರ್ಸ್, ಮಣ್ಣಾಗಲಿ, ನೀರಾಗಲಿ, ಮತ್ತು ಕಾಡಾಗಲಿ, ಗಿಡ ಮರ ಆಗಲಿ, ಪ್ರಾಣಿಗಳನ್ನಾಗಲಿ ನಾಶ ಮಾಡಬಾರ್ದು. ನಾವು ನಾಶ ಮಾಡಿದರೆ ಅದಕ್ಕೆ ಪರಿಸರದಲ್ಲಿ ಏನಾಗುತ್ತೆ, ನ್ಯಾಚುರಲ್ ಕಲಾಮಿಟೀಸ್ ಎಲ್ಲ ಆಗ್ತಾಯಿದೆ ಗೊತ್ತಲ್ವಾ. ಸೊ ನಾವು ಎಷ್ಟು ನೇಚರನ್ನು ಸೇವ್ ಮಾಡ್ತೀವಿ, ಎನ್ವೈರ್ಮೆಂಟನ್ನು ಸೇವ್ ಮಾಡ್ತೀವಿ, ಅಷ್ಟು ಅದು ನಮ್ಮನ್ನು ಸೇವ್ ಮಾಡುತ್ತೆ. ನಿನ್ನೆ ನಮ್ಮ ಆಫೀಸಲ್ಲಿ ಈ ಎನ್ವೈರ್ಮೆಂಟ್ ಡೇಗೋಸ್ಕರ ನಿನ್ನೆ ಪ್ಲ್ಯಾಂಟ್ ಕೊಟ್ಟಿದ್ರು ಆಯಿತಾ. ಸೊ ಎಲ್ಲರಿಗೂ ಕೊಟ್ಟಿದ್ರು, ಎಂಪ್ಲಾಯಿಗೆ ನಾವು ರಿಜಿಸ್ಟರ್ ಮಾಡಬೇಕು. ಸೊ ನಾನು ಮಾತ್ರ ತಗೊಂಡಿಲ್ಲ, ಯಾಕಂದರೆ ನಾನು ತಗೊಂಡು ಇಲ್ಲಿ ಇಡೋದು ಇಲ್ಲಿ. ಸೊ ಹಾಗಾಗಿ ಬಟ್ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ತಗೋತೀನಿ ನಾನು. ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಮತ್ತು ಸೊ ಪರವಾಗಿಲ್ಲ, ಬಿಕಾಸ್ ನಾವು ತಗೊಂಡು ನಂತರ ಅದು ವೇಸ್ಟ್ ಆಗಬಾರ್ದು, ಯೂಸ್ ಆಗಬೇಕು, ಅದಕ್ಕೋಸ್ಕರ. ಸೊ ನೋಡಿ, ನಾನು ಇವತ್ತು ನಮ್ಮ ಆಫೀಸ್ ಗಾರ್ಡನಲ್ಲಿ ಕೆಲವೊಂದು ಹೂಗಳ ಗಿಡ ಕ್ಯಾಪ್ಚರ್ ಮಾಡಿದೆ. ಫ್ಲವರ್ ಎಷ್ಟೆಷ್ಟು ಒಳ್ಳೆ ಫ್ಲವರ್ ಇದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ಲಾಗಿತ್ತು. ಸೊ ಹಾಗೆ ನಾನು ಆಫೀಸ್ ಲಾಗೌಟ್ ಮಾಡಿ ಹೋಗ್ತಾ ಡಿನ್ನರ್ಗೆ ಬಂದೆ. ಡಿನ್ನರ್ಗೆ ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ನಾಟಿ ಚಿಕನ್ ಬಿರಿಯಾನಿ. ಸೊ ನೋಡಿ, ನನಗೆ ತುಂಬ ಹಸಿವಾಗ್ತಾಯಿತ್ತು, ಬಿಕಾಸ್ ಇವತ್ತು ಮಧ್ಯಾಹ್ನ ಸಹ ನಾನು ಸರಿಯಾಗಿ ಊಟ ಮಾಡಿಲ್ಲ. ಸೊ ಹಾಗಾಗಿ ಡಿನ್ನರ್ ನಾಟಿ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ. ಯೂಶ್ವಲ್ ನಾನು ಚಿಕನ್ ಬಿರಿಯಾನಿ ತಿನ್ನಲ್ಲ, ಬಟ್ ಇವತ್ತೇನೋ ತಿನ್ನಬೇಕು ಅನಿಸ್ತು. ಹಾಗಾಗಿ ಇದು ನಮ್ಮ ಮನೆ ಹತ್ರನೇ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿರೋದು. ಸೊ ಹಾಗೆ ಮುಂದೆ ಹೋಗ್ತಾ ನನಗೆ ಇದು ನೇರಳೆ ಹಣ್ಣು ಬೇಕಾಗಿತ್ತು. ನಿಮ್ಗೆ ಗೊತ್ತಲ್ಲ ಇವಾಗ ನೇರಳೆ ಹಣ್ಣಿನ ಸೀಸನ್. ಸೊ ಇದಕ್ಕೆ ಜಾಮೂನ್ ಫ್ರೂಟ್ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಹೆಲ್ತಿಗೆ ಒಳ್ಳೆಯದು, ಸ್ಪೆಷಲಿ ಶುಗರ್ ಇದ್ದವ್ರಿಗೆ ತುಂಬ ಒಳ್ಳೆಯದಂತೆ. ನನಗೆ ಏನು ಶುಗರ್ ಇಲ್ಲ, ಟಚ್ ವುಡು. ಬಟ್ ಇದು ನಾನು ನನ್ನ ಅಮ್ಮನಿಗೆ ಅಂತ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಫೀಸ್ನ ಬರುವಾಗ ಲೇಟ್ ಆಯಿತು, ಹಾಗಾಗಿ ನಾಳೆ ಡೇ ಜರ್ನಿ ಮಾಡ್ತೀನಿ, ವೀಕೆಂಡ್. ಗೈಸ್ ನೋಡಿ, ಇದಕ್ಕೇನು ಹೆಸರು ಹೇಳ್ತಾರೆ? ನೇರಳೆ ಹಣ್ಣು ನೋಡಿ. ಸೊ ನಾನು ಹಾಫ್ kg 100 ರುಪೀಸ್ ನೋಡಿ. ನಾನಿದು ನಮ್ಮ ಅಮ್ಮನಿಗೆ ಊರಿಗೆ ತಗೊಂಡಿದ್ದೀನಿ ನಾಳೆ. ಸೊ ಮಾವಿನ ಹಣ್ಣು ಮತ್ತು ಇದು ತಗೊಂಡೆ ನೋಡಿ. ಹೋಗೋಣ ಗೈಸ್. ನೋಡಿ, ನಾನು ಇವಾಗಷ್ಟೇ ಆಫೀಸಿಂದ ಬಂದೆ. ಹಾಗೆ ಆಫೀಸಿಂದ ಬರ್ತಾ ನಾನು 1 kg ಮಾವಿನ ಹಣ್ಣು ತಗೊಂಡು ಬಂದೆ. ನಾಳೆ ಹೇಗೋ ನಾನು ಊರಿಗೆ ಹೋಗ್ತೀನಿ ಅಲ್ಲ ಅಮ್ಮನಿಗೆ, ಹಾಗೆ ಹಾಫ್ kg ನೇರಳೆ ಹಣ್ಣು ತೊಗೊಂಡು ಬಂದಿದ್ದೀನಿ. ಸೊ ನಮ್ಮ ಅಮ್ಮನಿಗೆ ನೇರಳೆ ಹಣ್ಣು ಬೇಕಂತ ಹೇಳ್ತಾ ಇದ್ರು. ಶುಗರಿಗೆ ತುಂಬ ಒಳ್ಳೆಯದು ಇದು, ಗೊತ್ತಾ. ಇವಾಗ ಇದೊಂದು ಸೀಸನಲ್ ಫ್ರೂಟ್ ಆ್ಯಕ್ಚುಲಿ ನೇರಳೆ ಹಣ್ಣು. ಇದಕ್ಕೆ 1/4 kgಗೆ 50 ರೂಪಾಯಿ, ಅರ್ಧ kgಗೆ 100 ರೂಪಾಯಿ. ಬಟ್ ಅರ್ಧ kgಯಲ್ಲಿ ಬಂದಿದ್ದು ಇಷ್ಟೇ ನೋಡಿ. ಬಟ್ ತುಂಬ ಒಳ್ಳೆಯದು, ಟೇಸ್ಟ್ ಇದೆ ಮಾತ್ರ, ಚೆನ್ನಾಗಿದೆ.
ಅಮ್ಮನಿಗೆ ಏನು ಬೇಕಂತ ಕೇಳಿದಾಗ, ಏನು ತೊಗೊಂಡು ಬರಬೇಕಂತ ಕೇಳಿದಾಗ ಅವರಿಗೆ ಮಾವಿನ ಹಣ್ಣು ತೊಗೊಂಡು ಬಾ ಮತ್ತು ನೇರಳೆ ಹಣ್ಣು ತೊಗೊಂಡು ಬಾ ಅಂತ ಹೇಳಿದರು. ಅವ್ರಿಗೆ ನೇರಳೆ ಹಣ್ಣು ಮೊನ್ನೆ ನಾನು ತಗೊಂಡು ಬಂದಿದ್ದೆ, ತಿಂತಾ ಇದ್ದೆ. ಆವಾಗ ಏನು ತಿಂತಾ ಇದ್ದೀನಿ ಅಂತ ಕೇಳಿದಾಗ ನೇರಳೆ ಹಣ್ಣು ತಿಂತಾ ಇದ್ದೀನಿ ಅಂತ ಹೇಳಿದಾಗ, ಸೊ ಹಾಗೆ ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ತೊಗೊಂಡು ಬಂದೆ. ಅಮ್ಮನಿಗೆ 1 kg ಮಾವಿನ ಹಣ್ಣು ಮತ್ತು ಅರ್ಧ kg ನೇರಳೆ ಹಣ್ಣು ತೊಗೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ತಂದಿರೋ ಸ್ವೀಟ್ ಇದೆ, ಇದು ಸಹ ತಗೊಂಡು ಹೋಗಬೇಕು, ಲಡ್ಡು ಮತ್ತು ಕರ್ಜಿ. ಸೊ ನನ್ನ ಅಮ್ಮನಿಗೆ ಮತ್ತು ನನ್ನ ನೇಫಿವ್ಸ್ಗೆ. ಸೊ ನಾಳೆ ಬೆಳಿಗ್ಗೆ ಹೊರಡೋದು. ಇವತ್ತು ನೈಟ್ ಬರುವಾಗ, ಆಫೀಸ್ನ ಬರುವಾಗ ಲೇಟ್ ಆಯಿತು, ಇಲ್ಲದೆ ಇವತ್ತೇ ಹೋಗ್ತಾ ಇದ್ದೆ. ಹೋಗುವಾಗ ಜರ್ನಿಯ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೇರಳೆ ಹಣ್ಣು ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಅರ್ಧ kgಗೆ 100 rupees ಜಾಸ್ತಿ ಆಯ್ತಲ್ಲ. ಬಟ್ ಸೀಸನಲ್ ಫ್ರೂಟ್ಸು, ಕಷಿ ದೊಡ್ಡದಾಗಿ ಚೆನ್ನಾಗಿದೆ, ಫ್ರೆಶ್ ಇದೆ. ಸೊ ಅಮ್ಮನಿಗೆ ತಗೊಂಡು ಹೋಗ್ತಾ ಇರೋದು. ಶುಗರಿಗೆ ತುಂಬ ಒಳ್ಳೆಯದು, ಅದಕ್ಕೆ ತಗೊಂಡು ಬಾ ಅಂತ ಹೇಳಿದರು ಅವರು. ಹಾಗೆ 1 kg ಮಾವಿನ ಹಣ್ಣು. ಇದು ಮಲ್ಲಿಕಾ ಮಾವಿನ ಹಣ್ಣು, ಚೆನ್ನಾಗಿದೆ ಒಂಥರ. ಇವಾಗಷ್ಟೇ ಆಫೀಸಿಂದ ಬಂದಿದ್ದೀನಿ. ಸೊ ಇನ್ನು ಫ್ರೆಶ್ ಅಪ್ ಆಗಬೇಕು. ಊಟ ಎಲ್ಲ ಆಯಿತು, ಹೊರಗಡೆನೇ ಮಾಡಿದೆ ನಾನು. ಇವತ್ತೇ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಯಿತು ಆಫೀಸ್ನ ಬರುವಾಗ. ಹಾಗಾಗಿ ನಾನು ಬೆಳಿಗ್ಗೆನೇ ಇವತ್ತು ಮನೆ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದೆ ಆಫೀಸ್ಗೆ ಹೋಗುವಾಗ. ಸೊ ಇನ್ನು ಫ್ರೆಶ್ ಅಪ್ ಆಗಿ ಒಂದು ವಿಡಿಯೋ ಎಡಿಟ್ ಮಾಡಿ ಮತ್ತೆ ಮಲಗೋದು. ಪೂಜೆ ಇದೆ ಮನೆಯಲ್ಲಿ, ಹಾಗಾಗಿ ಹೋಗ್ತಾ ಇರೋದು. ಗೈಸ್, ಒನ್ಸ್ ಅಗೇನ್ ಎಲ್ಲರಿಗೂ ವಿಶ್ ಹ್ಯಾಪಿ ಎನ್ವೈರ್ಮೆಂಟ್ ಡೇ, ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳು. ಸೊ ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ, ಹಾಗೆ ಪರಿಸರವನ್ನು ಆದಷ್ಟು ಉಳಿಸಿ, ನ್ಯಾಚುರಲ್ ರಿಸೋರ್ಸನ್ನು ಸೇವ್ ಮಾಡಿ. ನಾವು ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡಿದರೆ ಅವುಗಳು ನಮ್ಮನ್ನು ಕಾಪಾಡ್ತವೆ. ಸೊ ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.